ಇತ್ತೀಚಿನ ದಿನಗಳಲ್ಲಿ ಜನರು ಆರೋಗ್ಯಕರ ಜೀವನ ಶೈಲಿಯನ್ನ ಅಳವಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ಇಂತಹ ಜನರಿಗಾಗಿ ಇಲ್ಲಿದೆ ಅತ್ಯುತ್ತಮ ಫುಡ್ ನೀಡುವ ಜಾಗ, ಬಡ್ಸ್ ಚಾಟ್ಸ್ ಅಂಡ್ ಜ್ಯೂಸ್. ಮಂಗಳೂರಿನ ಕಾರ್ ಸ್ಟ್ರೀಟ್ನಲ್ಲಿ ಲೊಕೇಟ್ ಆಗಿರುವ ಈ ಶಾಪ್ನಲ್ಲಿ ಹಾಗಲಕಾಯಿ, ಸೋರೆಕಾಯಿ, ಕುಂಬಳಕಾಯಿ ಹೀಗೆ ಬಗೆ ಬಗೆಯ ತರಕಾರಿಗಳ ಜ್ಯೂಸ್ ಸಿಗುತ್ತೆ. ಅದರಲ್ಲೂ ನೆಲ್ಲಿಕಾಯಿ ಜ್ಯೂಸ್ ತುಂಬಾನೇ ಫೇಮಸ್. ನಮ್ಮಲ್ಲಿ ಜ್ಯೂಸಲ್ಲಿ ಎಲ್ಲ ಶುಗರ್ಲೆಸ್ ಸಿಗುತ್ತೆ. ಶುಗರ್ಲೆಸ್ಸಲ್ಲಿ ನೆಲ್ಲಿಕಾಯಿ, ಬಾಳೆದಿಂಡು, ಹಾಗಲಕಾಯಿ, ಬೂದುಗುಂಬಳ, ಸೋರೆಕಾಯಿ, ಎ ಬಿ ಸಿ ಅಂದರೆ ಆ್ಯಪಲ್, ಬೀಟ್ರೋಟ್, ಕ್ಯಾರೆಟ್ ಮತ್ತು ನೆಲ್ಲಿಕಾಯಿ ಎಲ್ಲ ಜ್ಯೂಸು ಒಂದು ಲೆವೆಲಲ್ಲಿ ಹೋಗುತ್ತೆ. ನೆಲ್ಲಿಕಾಯಿ ಎಲ್ಲದಕ್ಕಿಂತ ಡಬಲ್ ಹೋಗುತ್ತೆ. ಮತ್ತು ಮಿಲ್ಕ್ ಶೇಕು ಸಿಗುತ್ತೆ. ಮಿಲ್ಕ್ ಶೇಕಲ್ಲಿ ಬೆಲ್ಲ ಹಾಕಿದ್ದು ಅಂತ ಆದರೆ ಗಸಗಸೆ ಸಿಗುತ್ತೆ. ಇನ್ನು ಸಕ್ಕರೆ ಹಾಕಿದ್ದು ಒಂದು ಸ್ವಲ್ಪ ಇಟ್ಟಿದ್ದೀವಿ. ಅಂದರೆ ಕೆಲವೊಬ್ಬರು ಒಂದು 4 ಜನ ಬಂದಾಗ ಅದರಲ್ಲಿ ಒಂದು 3 ಜನರಿಗೆ ಶುಗರ್ಲೆಸ್ ಬೇಕಿರುತ್ತೆ, ಇನ್ನೊಬ್ಬರಿಗೇನೋ ಶುಗರ್ ಇದೆ ಬೇಕಿರುತ್ತೆ. ಅಂಥವರಿಗೆ ಸೀತಾಫಲ, ಖರ್ಜೂರ ಮತ್ತು ಚಾಕ್ಲೇಟ್ ಹೋಗುತ್ತೆ. ಬನಾನಾ ಮಿಲ್ಕ್ ಶೇಕ್ ಮಾಡ್ತೀವಿ, ಚಿಕ್ಕು ಮಾಡ್ತೀವಿ, ಮತ್ತು ಸೀಸನ್ ವೈಸ್ ಜಾಕ್ ಫ್ರೂಟು ಮಾಡ್ತೀವಿ, ಬಟರ್ ಫ್ರೂಟು ಇರುತ್ತೆ, ಹೀಗೆ ಅದೆಲ್ಲ ಇರುತ್ತೆ. ಕೆಲವು ಫ್ಯೂ ಮಂತ್ಸ್ ಬ್ಯಾಕಿಂದ ವಿಸಿಟ್ ಮಾಡ್ತಿದ್ದೇನೆ. ಒಳ್ಳೆ ನ್ಯಾಚುರಲ್ ಆಗಿ ಕೊಡ್ತಿದ್ದಾರೆ. ಮತ್ತು ಇದರಲ್ಲಿ ಜ್ಯೂಸ್ ನೋಡಲಿಕ್ಕಿದ್ರೆ ನೀವು ಮ್ಯಾಂಗೋ, ವಾಟರ್ ಮೆಲನ್, ಚಾಕ್ಲೇಟ್, ಡೇಟ್ಸ್ ಮತ್ತು ಎಲ್ಲ ವಿತೌಟ್ ಶುಗರ್ ಆಗಿದೆ, ಹೆಲ್ತಿ ಆಗಿದೆ. ಮತ್ತು ಚಾಟ್ ಸಹ ಇದೆ. ಮತ್ತು ಇದು ಬಾಳೆದಿಂಡು, ಹಾಲಿನ ಗಿಣ್ಣು, ಅದು ಒಳ್ಳೆ ನ್ಯಾಚುರಲ್ ಆಗಿದೆ, ಫಾಸ್ಟ್ ಮೂವಿಂಗ್. ಲೈಕ್ ಮಾಡ್ತಾರೆ. ಅಂದರೆ ಅದು ವಿತೌಟ್ ಶುಗರ್ ಅಲ್ಲ, ಹಾಗೆ ಅದು ಹೆಲ್ತಿ ಆಗಿದೆ. ಮತ್ತು ಅಂದರೆ ಆಲ್ಮೋಸ್ಟ್ ಎಲ್ಲ ಪ್ರಿಫರ್ ಮಾಡ್ತಾರೆ. ಅಂದರೆ ಎಲ್ಲ ಒಳ್ಳೆ ಇದೆ, ಹೆಲ್ತಿ ಫುಡ್ ಆಗಿದೆ. ರೇಟ್ ವೈಸ್ ಕೊಡ್ಬೋದು ಸರ್, ಒಂದು 10 out of 9 ಕೊಡ್ಬೋದು. ಕೊಡ್ಬೋದು. ಇನ್ನು ಇಲ್ಲಿ ಚಾಟ್ಸ್ನಲ್ಲಿಯೂ ಮೊಳಕೆ ಕಾಳು ಚಾಟ್ಸ್, ಬಾಳೆದಿಂಡು ಚಾಟ್ಸ್ ಹೀಗೆ ಬಗೆ ಬಗೆಯ ಚಾಟ್ಸ್ಗಳು ಸಿಗುತ್ತೆ. ಇನ್ನು ಇಲ್ಲಿ ಸಿಗುವ ಹಾಲಿನ ಗಿಣ್ಣನ್ನ ಜನ ತುಂಬಾ ಇಷ್ಟಪಟ್ಟು ತಿಂತಾರೆ. ಚಾಟ್ಸ್ ಅಂತ ಹೇಳುವಾಗ ಮೊಳಕೆ ಕಾಳು ಚಾಟ್ಸ್ ಇರುತ್ತೆ. ಮೊಳಕೆ ಕಾಳು ಅಂದರೆ ಎಲ್ಲ ಹಸಿ ಇರುತ್ತೆ. ಅದರಲ್ಲಿ ಈರುಳ್ಳಿ, ಕ್ಯಾರೆಟ್ ಅದೆಲ್ಲ ಹಾಕಿ ಮೊಳಕೆ ಕಾಳು ಚಾಟ್ಸು. ಮತ್ತು ಬಾಳೆದಿಂಡು ಚಾಟ್ಸು, ಅದು ಕೂಡ ಹಸಿ ಇರುತ್ತೆ. ಇನ್ನು ನೆಲಗಡಲೆ ಚಾಟ್ಸ್ ಮಾಡ್ತಾಯಿದ್ದೀವಿ, ಸದ್ಯದಲ್ಲಿ ಚಾಲೂ ಮಾಡಿದ್ದು. ಅದಾದರೆ ನೆಲಗಡಲೆ ಬೇಯಿಸಿದಿರುತ್ತೆ, ಮತ್ತು ಉಳಿದಿದ್ದು ಅದಕ್ಕೆ ಹಾಕುವಂಥ ಸಲಾಡ್ ಐಟಮ್ ಎಲ್ಲ ಹಸಿ ಇರುತ್ತೆ. ಇನ್ನು ಸ್ಪೆಷಲಾಗಿ ಹಾಲಿದ ಗಿಣ್ಣು ಅಂತ ಸಿಗುತ್ತೆ. ಹಾಲಿದ ಗಿಣ್ಣು ಅಂದರೆ ದನ ಕರು ಹಾಕಿದಾಗ ಸ್ಟಾರ್ಟಿಂಗ್ 3 ದಿನ ದಪ್ಪ ಹಾಲು ಬರುತ್ತೆ. ಆ ಹಾಲಲ್ಲಿ ಮಾತ್ರ ಮಾಡಲಿಕ್ಕಾಗೋದು, ಅದು ಬೇರೆ ಹಾಲಲ್ಲಿ ಮಾಡಲಿಕ್ಕಾಗಲ್ಲ. ಅದು ಹೈ ಪ್ರೋಟೀನ್ ಸಿಗುತ್ತೆ. ಅದು 100 ಗ್ರಾಮಿದು ಪ್ಯಾಕ್ ಮಾಡಿರ್ತೀವಿ, 70 ರೂಪಾಯಿ ಆಗುತ್ತೆ. ಅದು ಕೂಡ ಸ್ಪೆಷಲ್ ನಮ್ಮಲ್ಲಿ. ಐಡಿಯಾ ಅಂದರೆ ಒನ್ ಟೈಮು ಗಿಣ್ಣು ಬೇಕಿತ್ತು ನಮಗೆ. ಬೇಕಂದಾಗ ಇಡೀ ಮಂಗಳೂರಲ್ಲಿ ಸಿಗಲ್ಲ ಅನ್ನೋದು ಗೊತ್ತಾಯಿತು. ಹಾಗಿದ್ದಾಗ ನಾವೇ ಚಾಲೂ ಮಾಡಿದರೆ ಹೆಂಗೆ ಅನ್ನೋದೊಂದು ಪ್ಲ್ಯಾನ್ ಬಂತು. ಕಡೆಗೆ ಗಿಣ್ಣು ಜೊತೆಯಲ್ಲಿ ಇನ್ನು ಹೆಲ್ದಿ ಫುಡ್ ಏನಾದರೂ ಮಾಡುವ ಅನ್ನೋ ಕಾನ್ಸೆಪ್ಟ್ ಬಂತು. ಅದು ನಾವು ಮನೆಯಲ್ಲಿ ನಮಗೋಸ್ಕರ ಮಾಡ್ಕೊತಿದ್ವಿ ಇಷ್ಟು ಟೈಮು. ಕೊಲೆಸ್ಟ್ರಾಲ್ ಹೋಗ್ಲಿಕ್ಕಂತನೋ, ಬ್ಲಡ್ ಜಾಸ್ತಿ ಆಗ್ಲಿಕ್ಕಂತನೋ ಈ ಥರ ಎಲ್ಲ ಮನೆಯಲ್ಲೇ ಮಾಡ್ಕೊತಾ ಇದ್ವಿ. ಅದನ್ನೇ ಒಂದು ಸ್ವಲ್ಪ ಮಾಡಿಫೈ ಮಾಡಿಕೊಂಡು ಮತ್ತು ಸ್ವಲ್ಪ ಚೇಂಜಸ್ ಎಲ್ಲ ಇಲ್ಲಿ ಆಯುರ್ವೇದಿಕ್ ಡಾಕ್ಟ್ರ್ ಇಬ್ಬರನ್ನ ಕನ್ಸಲ್ಟ್ ಮಾಡಿದ್ವಿ. ಈ ಥರ ಶಾಪ್ ಮಾಡಬೇಕಂತಿದ್ದೀವಿ, ಅದು ಹೆಂಗೆ, ನಮ್ದು ಏನೇನು ಇಂಗ್ರೀಡಿಯೆಂಟ್ಸ್ ನಾವು ಹಾಕ್ತೀವಿ ಅದನ್ನೆಲ್ಲ ಹೇಳಿದ್ವಿ ಅವ್ರ ಹತ್ರ. ಅವರು ಅದೆಲ್ಲ ಓಕೆ ಹೇಳಿದರು. ಮತ್ತು ಕಾಳು ಮೆಣಸು ಸ್ವಲ್ಪ ಎಲ್ಲ ಹಾಕಿ ಮಾಡ್ತಾಯಿದ್ದೀವಿ ಇವಾಗ. ಮತ್ತು ಯಾವುದಕ್ಕೂ ಕೂಡ ನೀರನ್ನೆಲ್ಲ ಫಿಲ್ಟರ್ ನೀರನ್ನೇ ಯೂಸ್ ಮಾಡ್ತೀವಿ. ಅಂದರೆ ರೆಗ್ಯುಲರ್ ಕುಡಿಯೋರು ಇದ್ದಾರೆ, ಇದುವರೆಗೂ ಏನು ಪ್ರಾಬ್ಲಮ್ ಏನೂ ಆಗಿಲ್ಲ. ಮತ್ತು ಅಂದರೆ ಎಲ್ಲ ಸ್ವಲ್ಪ ಒಳ್ಳೆಯದನ್ನೇ ಆರಿಸ್ತೀವಿ. ಮತ್ತು ಯಾವುದ್ರಲ್ಲೂ ಕೂಡ ಎಸೆನ್ಸು ಇದು ಯಾವುದು ಯೂಸ್ ಮಾಡೋದಿಲ್ಲ. ಏನಿದ್ರು ಬಂದಿದೆ ಶುಗರ್ ಕಂಟ್ರೋಲ್. ಅಂದರೆ ಹಾಗಲಕಾಯಿ ಜ್ಯೂಸು ಕುಡಿಬೋದು ಶುಗರ್ ಕಂಟ್ರೋಲ್ಗೋಸ್ಕರ. ಆದರೆ ಹೀಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ತುಂಬ ಕುಡಿಯೋಂಗಿಲ್ಲ, ವಾರದಲ್ಲಿ 1-2 ಎಲ್ಲ ಕುಡಿಬೋದು. ನೆಲ್ಲಿಕಾಯಲ್ಲೂ ಶುಗರ್ ಕಂಟ್ರೋಲ್ ಆಗುತ್ತೆ, ಆದರೂ ತುಂಬ ಜನ ಹಾಗಲಕಾಯಿಂದನೇ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ, ವಾರಕ್ಕೆ 2 ತಪ್ಪದೆ ಕುಡಿತಾರೆ. ಮತ್ತು ಮೊಳಕೆ ಕಾಳು ಚಾಟ್ಸನ್ನು ನೈಟ್ ಊಟದ ಬದಲಿಗೆಲ್ಲ ಯೂಸ್ ಮಾಡ್ತಾರೆ. ನೈಟ್ ಪಾರ್ಸಲ್ ಹೋಗುತ್ತೆ ನಮಗೆ. ಅದು ಕೂಡ ಒಂದು ಶುಗರನ್ನು ಕಂಟ್ರೋಲ್ ಮಾಡುತ್ತೆ ಮತ್ತು ಡೈಜೆಷನಿಗೆ ಬೆಸ್ಟು, ಒಳ್ಳೆ ಆಗುತ್ತೆ, ರಿಸಲ್ಟ್ ಇದೆ. ಟೈಮಿಂಗು ಬೆಳಿಗ್ಗೆ 10 ಗಂಟೆಯಿಂದ 1:30 ತನಕ ಇರ್ತೀವಿ, ಸಂಜೆ 4ರಿಂದ ನೈಟ್ 10:30 ತನಕ ಇರ್ತೀವಿ. ಲೊಕೇಶನ್ ಅಂದರೆ ಉಷಾ ಕಿರಣ ಹೋಟೆಲಿಗೆ ಕರೆಕ್ಟಾಗಿ ಆಪೋಸಿಟಲ್ಲಿ ಕಾರ್ ಸ್ಟ್ರೀಟು.
ನೀವು ಕೂಡ ಮಂಗಳೂರಿನ ಕಾರ್ ಸ್ಟ್ರೀಟ್ ಕಡೆ ಬಂದ್ರೆ ಇಲ್ಲಿಗೊಮ್ಮೆ ತಪ್ಪದೆ ಭೇಟಿ ನೀಡಿ. ಇಲ್ಲಿನ ಫುಡ್ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ.